ಇನ್ನು ಗವಿಯಪ್ಪನವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ಬೇಡಿಕೆ ಕೇವಲ ಗವಿಯಪ್ಪನವರದು ಮಾತ್ರ ಅಲ್ಲ, ಎಲ್ಲ ಶಾಸಕರದ್ದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಧ್ಯೆ ಈ ಗ್ಯಾರಂಟಿ ಫೈಟ್ನಲ್ಲಿ ಗವಿಯಪ್ಪ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಕೇವಲ ಗವಿಯಪ್ಪನವರ ಅಭಿಪ್ರಾಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯ. ಅನೇಕ ಕೈ ಶಾಸಕರು ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಬಜೆಟ್ ಇಲ್ಲದೇ ಇದ್ದರೂ ಗ್ಯಾರಂಟಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ದರ ಏರಿಕೆ, ತೆರಿಗೆ ಏರಿಕೆ ಮಾಡಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗಾಗಿದೆ. ಇದು ಹಣಕಾಸಿನ ಒಂದು ದುರಾಡಳಿತವೂ ಕೂಡ ಹೌದು. ಯಾಕಂದರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ 15,000 ಕೋಟಿ ಹೊಸ ತೆರಿಗೆಯನ್ನು ಹಾಕಿದ್ರು. ಬಜೆಟ್ ನಂತರವೂ ಕೂಡ ಅಲ್ಲಿ ಅದು ಲಿಕ್ಕರ್ದಿರ್ಬೋದು, ಹಾಲಿಂದಿರ್ಬೋದು, ಎಲ್ಲ ತೆರಿಗೆಗಳನ್ನು ಮತ್ತೆ ಹೆಚ್ಚು ಮಾಡಿದ್ದಾರೆ. ಸ್ಟ್ಯಾಂಪ್ ಇದನ್ನು ಬಜೆಟ್ ನಂತರವೂ ಕೂಡ ಹೆಚ್ಚು ಮಾಡಿದ್ದಾರೆ. ಒಂದು ಕಡೆ ಸುಮಾರು 20,000ಕ್ಕಿಂತ ಹೆಚ್ಚು ತೆರಿಗೆ ಹಣ ಹಾಕಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇದನ್ನು ನಿಭಾಯಿಸೋಕ್ಕಾಗಲ್ಲ ಅಂದರೆ